ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ಬಂಧಿತ 26 ಮಂದಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ. ಬಳ್ಳಾರಿಯಿಂದ ಕರೆತಂದು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇದೀಗ ಎಲ್ಲ ಬಂಧಿತರಿಗೂ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅವಶ್ಯಕತೆ ಇದ್ರೆ ಮಾತ್ರ ಪೊಲೀಸ್ ಕಸ್ಟಡಿಗೆ ಬಂಧಿತರನ್ನ ಕರ್ಕೊಂಡು ಹೋಗಬಹುದು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಸೇರಿ 26 ಮಂದಿಯ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ 26 ಆರೋಪಿಗಳು ಹಾಜರಾಗಿದ್ದಾರೆ. ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ. ಯಾಕೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ತನಿಖಾಧಿಕಾರಿ ವಿರುದ್ಧ ಜಡ್ಜ್ ಕೂಡ ಗರಂ ಆಗಿದ್ದಾರೆ. 12 ಬಿಜೆಪಿ ಕಾರ್ಯಕರ್ತರು, 10 ಕಾಂಗ್ರೆಸ್ನ ಕಾರ್ಯಕರ್ತರು, ಕೊಲೆ ಆರೋಪಿ ಸೇರಿ 4 ಗನ್ ಮ್ಯಾನ್ಗಳು ಕೂಡ ಹಾಜರಾಗಿದ್ರು. ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿ ಬಂದಿದ್ದಾರೆ. ಕೊಲೆ ಆರೋಪಿ ಗುರುಚರಣ್ ಸಿಂಗ್, ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿರುವಂತಹ ಕೊಲೆ ಆರೋಪಿ ಗುರುಚರಣ್. ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಯಾಕೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ತನಿಖಾಧಿಕಾರಿಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಕಲಂ ನಂಬರ್ 6 ಇದೆಯಲ್ಲ, ಅದೇನ್ ಹೇಳುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. 4 ಜನ ಅರೆಸ್ಟ್ಗೂ ಒಂದೇ ಮೆಮೊ ಇದೆಯಲ್ಲ, ಸಪರೇಟ್ ಯಾಕಿಲ್ಲ? ಎಲ್ಲ ಆರೋಪಿಗಳ ತಂದೆ ಒಬ್ರೇನಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ತನಿಖಾಧಿಕಾರಿ ವಿರುದ್ಧ ಜಡ್ಜ್ ಗರಂ ಆಗಿದ್ದಾರೆ. ಆರೋಪಿಗಳ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ನೋಡಿ, 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಪೊಲೀಸರು. ಎಲ್ಲ ಆರೋಪಿಗಳನ್ನ 14 ದಿನಗಳ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ತನಿಖಾಧಿಕಾರಿ ಸುಪ್ರೀತರಿಂದ ಜಡ್ಜ್ಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಕೆಲ ಸಮಯ ಕಾಯುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ವಿಚಾರಣೆ ಈಗಾಗಿದೆ. ಸದ್ಯಕ್ಕೆ ಬಂಧಿತ 26 ಮಂದಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಮತ್ತೆ ಎಲ್ರಿಗೂ ಕೂಡ ಒಂದೇ ಮೆಮೊ ಹಾಕಿರೋದಕ್ಕೆ ಜಡ್ಜ್ ಸಹಜವಾಗಿಯೇ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಪೊಲೀಸ್ನವರು ಎಲ್ಲ ಬಂಧಿತರಿಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿದಂತಹ ಕೋರ್ಟ್ ಅವಶ್ಯಕತೆ ಏನಾದರೂ ಇದ್ರೆ ಮಾತ್ರ ನೀವು ತನಿಖೆಯನ್ನ ನಡೆಸಬಹುದು ಅಂತ ಕೂಡ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ರೌಡಿ ಶೀಟರ್ಗಳ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗ್ತಾ ಇದೆ. ಅಡಿಷನಲ್ ಎಸ್ಪಿ ಕೆಪಿ ರವಿಕುಮಾರ್ ನೇತೃತ್ವದಲ್ಲಿ ರೇಡ್ ಆಗಿದೆ. ಬೆಳಗ್ಗೆ 4 ಗಂಟೆಯಿಂದಲೇ ಮನೆಗಳ ಮೇಲೆ ರೇಡ್ ಅನ್ನು ನಡೆಸಲಾಗ್ತಾ ಇದೆ. 40ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ತರುವುದಕ್ಕೆ ಅಂತ ಹೇಳಿ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ. ಮೊನ್ನೆ ಗಲಭೆಯಲ್ಲಿ ರೌಡಿ ಶೀಟರ್ಗಳು ಭಾಗಿಯಾಗಿದ್ದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಆ ಒಂದು ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡಿ ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಇಲ್ಲಿ ರೌಡಿ ಶೀಟರ್ಗಳು ಕೂಡ ಈ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕೈವಾಡವೂ ಕೂಡ ಇದೆ, ಅವರ ಉಪಸ್ಥಿತಿಯೂ ಕೂಡ ಇತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿದ್ರ ಬೆನ್ನಲ್ಲೇ ಇದೀಗ ಎಸ್ಪಿ ಕೆಪಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ರೇಡ್ ಮಾಡಲಾಗ್ತಾ ಇದೆ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಮನೆಗಳ ಮೇಲೆ ರೇಡ್ ಅನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಈಗಾಗಲೇ 40ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ರೇಡ್ ಆಗಿದೆ. ಒಂದ್ ಕಡೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ, ಒಂದ್ ಕಡೆ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದೆ. ಮತ್ತೆ ಕೊಲೆ ಮಾಡುವಂತಹ ಹಿನ್ನೆಲೆಯಲ್ಲೇ ಈ ರೀತಿಯಾದಂತಹ ಬಹುದೊಡ್ಡ ಹುನ್ನಾರವನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪ. ಮತ್ತೊಂದು ಕಡೆ ರೌಡಿ ಶೀಟರ್ಗಳ ಮನೆ ಮೇಲೂ ಕೂಡ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ರೇಡ್ ಅನ್ನ ಮಾಡಲಾಗ್ತಾ ಇದೆ.